ಪ್ರೋಟೀನ್ ಬೇಕು ಅಂದ್ರೆ ತಿನ್ನಿ ಅರ್ಧ ಡಜನ್ ಮೊಟ್ಟೆ. ಓತ್ಲಾ ಒಡಿಯೋರ ಅಡ್ರೆಸ್ ಈಗ ಸೋಮಾರಿಕಟ್ಟೆ ಅರ್ಜೆನ್ ನೇತ್ರ ಜೊತೆ. ಅದೇ ಮತ್ತೆ ರೇಡಿಯೋ ಸಿಟಿ 91.1 ಅಲ್ಲೇ ನಿನ್ನೆ ಸೀರಿಯಸ್ಲಿ ವಿರಾಟ್ ಕೊಹ್ಲಿ ಕನ್ನಡ ಮಾತಾಡಿದ್ ನೋಡಿ ಜನ ಇಷ್ಟು ಸೀಸನ್ ಅಲ್ಲ ಸಡನ್ ಆಗಿ ಈ ಕಪ್ ಅಂತೂ ಗೆಲ್ತಾ ಇಲ್ಲ. ಈ ಕಡೆ ನಮ್ಮನ್ನ ಡೈವರ್ಷನ್ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತಿದಾರ ಕನ್ಫ್ಯೂಸ್ ಮಾಡೋದಕ್ಕೆ ನಮ್ಮನ್ನ. ಯಾವ ತರ ಇದು? ಇಲ್ಲ, ಮೊನ್ನೆ ಹೆಣ್ಮಕ್ಳು ಗೆದ್ರಲ್ಲ, ಅವಾಗಿಂದ ಈಗ RCBಗೆ ಒಂದು ಬೇರೆ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಮುಂಚೆ ಎಲ್ಲ ಗ್ಲೋಬಲ್ ಗ್ಲೋಬಲ್ ಅಂತಿದ್ದವರು ನಾವು ನೋ ವಿ ಆರ್ ಲೋಕಲ್ ಅಂತಿದ್ದಾರೆ. ಯಾಕಂದ್ರೆ ಇಫ್ ಯು ಆಸ್ಕ್ ಮೀ ಮೋಸ್ಟ್ಲಿ ಇದು ಅಫ್ಕೋರ್ಸ್ ಅವರು ವಿಮೆನ್ಸ್ ಟೀಮ್ ಗೆಲ್ತಾರೋ ಬಿಡ್ತಾರೋ ಅದಕ್ಕೆ ಮುಂಚೆನೇ ಇದನ್ನ ಪ್ಲಾನ್ ಮಾಡಿರ್ತಾರೆ ಟು ಗೋ ಹೈಪರ್ ಲೋಕಲ್. ನಾವು ಕನ್ನಡ ಮಾತಾಡ್ತೀವಿ, ಅಲ್ಲ ಬೆಂಗಳೂರಿನ ಟೀಮ್ ಕನ್ನಡ ಮಾತಾಡೋದು ದೊಡ್ಡ ವಿಚಾರ, ನಾವು ಅದಕ್ಕೆ ಚಪ್ಪಾಳೆ ತಟ್ಟಿ ಎಷ್ಟು ಖುಷಿ ಪಡ್ತೀವಿ ಸೀರಿಯಸ್ಲಿ. ಬಟ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವ್ರುಗಳು ಈ ಸಲ ಈ ಕಂಟಿನ್ಯೂಸ್ ಸೀರೀಸ್ ಆಗಿ ಗೆಲ್ತಾ ಇಲ್ಲ, ಏನಾದ್ರೂ ಒಂದು ರಿವ್ಯಾಂಪ್ ಮಾಡ್ಲೇಬೇಕು ಫ್ಯಾನ್ಸ್ ನ ಇಂಟ್ರೆಸ್ಟ್ ಇಟ್ಕೊಳ್ಳೋದಕ್ಕೆ. ಸೊ ಲೆಟ್ಸ್ ಜಸ್ಟ್ ಪ್ಲಾನ್ ದಿಸ್. ಹೊಸ ಕಲರು, ಹೊಸ ಇದು, ಕನ್ನಡ ಎಲ್ಲ ಮಾತಾಡ್ಬಿಟ್ರೆ ಹೊಸ ಹೆಸರು, ಲೋಕಲ್ ಆಗ್ಬಿಟ್ರೆ ಓ ಬ್ರೋ ಈ ಸಲ ಏನೋ ಚೇಂಜ್ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂಥ ಮಾರ್ಕೆಟಿಂಗ್ ಪ್ಲಾನ್. ವಿ ಡೋಂಟ್ ನೋ. ಜರ್ಸಿ ಕಲರ್ ಏನ್ ಅನ್ಸುತ್ತೆ? ನಂಗಂತೂ ನಿಜ ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ. ನಾವು ಮುಂಚೆಯಿಂದ ನಮ್ದೊಂದು ಅಥೆಂಟಿಸಿಟಿ ಇತ್ತು, ಗೋಲ್ಡ್ ರೆಡ್ ಅಂಡ್ ಬ್ಲಾಕ್. ಅದು ಬಂದ್ರೆ ಸಾಕು ನಮ್ಗೊಂದು ಎಮೋಷನ್ ಎದಳ್ತಿತ್ತು. ಇವಾಗ ನಿನ್ನೆ ಒಂದು ಮೀಮ್ಸ್ ನೋಡಿದೆ, ರಾಯಲ್ ಬ್ಯಾಂಗ್ಳೂರ್ಸ್ ಡೆಲ್ಲಿ ಅಂತ ಹಾಕಿದ್ದಾರೆ, ವಿಚ್ ಇಸ್ ಆಲ್ಮೋಸ್ಟ್ ಟ್ರೂ. ನೋಡಕ್ ಹಂಗೆ ಕಾಣ್ತಿದೆ. ಡೆಲ್ಲಿ ಅವ್ರದ್ದು ಪ್ರಾಕ್ಟೀಸ್ ಜರ್ಸಿ ಮತ್ತೆ ಮ್ಯಾಚ್ ಜರ್ಸಿನೂ ಅದೇ ಬ್ಲೂ ಇದೆ. ನಮ್ಮವರು ಅದನ್ನು ಮಿಕ್ಸ್ ಮಾಡಿದ್ರೆ ಇದು ಹೆಂಗಿದೆ ಅಂದ್ರೆ ರಾಯಲ್ ಚಾಲೆಂಜರ್ಸ್ ಡೆಲ್ಲಿ ಇದೆ. ಯಾವ್ದೋ ಇದು ಸ್ಪೈಡರ್ ಮ್ಯಾನ್ ಫಿಲ್ಮ್ ನೋಡ್ದಂಗಿರುತ್ತೆ ಗ್ರೌಂಡ್ ಅಲ್ಲಿ, ಎಸ್ಪೆಷಲಿ ಡೆಲ್ಲಿ ಮತ್ತೆ ಬೆಂಗಳೂರು ಆಡ್ಬೇಕಾದ್ರೆ ನೀನು ಅದ ನೀನ್ ಯಾವ ಎಲ್ಮಿಂದ ಬಂದಿದ್ಯಾ ಅಂತ. ವಿ ಆರ್ ಆಲ್ ಒನ್ ಫ್ರಮ್ ಪ್ಯಾರಲಲ್ ಯೂನಿವರ್ಸ್ ಅಂತ. ಈ ಗ್ಯಾಪ್ ಅಲ್ಲಿ ಒಂಥರ ಪಂಜಾಬ್ ಕೈಂಡ್ ಆಫ್ ಹೋಲ್ತಾರೆ. ಸೊ 3 ಜನ ಒಂಥರ 3 ಸ್ಪೈಡರ್ ಮ್ಯಾನ್ ಗಳ ತರ ಕಾಣಿಸ್ಕೊಂಡು ಅಂತೂ ಯಾರ ಕೈಲೂ ಕಪ್ ಸಿಗದೆ ಹೋಗ್ಬಿಟ್ರೆ ಇದು ಇನ್ನೊಂಥರ ಅನ್ಯಾಯ. ಬಟ್ ಈಗ 3 ಜನರ ಹತ್ರ ಲಕ್ಕಿ ಕಲರ್ ಇದೆ. ಇಫ್ ದಿಸ್ ಇಸ್ ಕಾಲ್ಡ್ ಲಕ್ಕಿ ಕಲರ್, 3 ಜನರ ಹತ್ರ ಲಕ್ಕಿ ಕಲರ್ ಇದೆ. ಯಾರ ಕೈಲಿ ಹೋಗ್ಬೋದು ಲಕ್ಕಿ ಕಪ್ಪು? ಯಾರಿಗೊತ್ತಿ. ಈ ಪ್ರತಿ ಸತಿ ಬರೀ ಹಳದಿದಕ್ಕೆ ಹೋಗಿರೋದು ನೋಡ್ರೆ ನಾವು, ಬಿಟ್ರೆ ಒಂದು ನೀಲಿಗೆ ಹೋಗಿದೆ. 5 ಸತಿ ಇಬ್ರು ಹೊಡೆದ ಆರಾಮಾಗಿದ್ದಾರೆ. ಒಂದು ಕೋಲ್ಕತ್ತಾದವ್ರು ಒಂದ್ಸತಿ ಹೊಡೆದಾರ, ಬಿಟ್ರೆ ಇವ್ರಿಬ್ರೆ ಬಾರ್ಸ್ಕೊಂಡು ಹೋಗಿದ್ದಾರೆ. ಇನ್ ಯಾವ ಕಲರು ವರ್ಕ್ ಆಗಿಲ್ಲ. ಅಂಡ್ ದುರ್ವಿಧಿ ಏನಪ್ಪಾ ಅಂದ್ರೆ, ಫೇಮಸ್ ಆಗಿದ್ದು ನಿನ್ನೆ ಅನ್ಬಾಕ್ಸ್ ಇವೆಂಟ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಲೈನ್ ಕನ್ನಡ ಮಾತಾಡಿದ್ರು. ಏನದನ್ನ ಜನ ಹುಚ್ಚೆದ್ದು ನೋಡಿ. ಏನದು ಲೈನು? ಕಮಾನ್. ಇವತ್ತಿನಿಂದ ಹೊಸ ಅಧ್ಯಾಯ ಶುರು ಅಂದ್ರೆ ಸಿಂಪಲ್ ಲೈನು ಅಲ್ಲ, ಆಕ್ಚುಲಿ ಎಷ್ಟು ಚೆನ್ನಾಗಿ ಹೊಸ ಅಧ್ಯಾಯ ಶುರು. ಅದನ್ನ ಪಾಪ ಎಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳಿದರೆ. ದುರ್ವಿಧಿ ನಮ್ಮ ಟೀಮ್ ನಲ್ಲಿ ಕನ್ನಡಿಗ ಅಂತ ಇರೋದು ಒಬ್ರೆ, ಮನೋಜ್ ಬಂಡಾಗೆ ಅವರು. ಅದು ಬಿಟ್ರೆ ಇನ್ಯಾರು ಕನ್ನಡಿಗರೇ ಇಲ್ಲ. ಬಟ್ ಸಕ್ಸಸ್ ವಿಲ್ ಬಿ ಕೊನೆ ಮ್ಯಾಚ್ ಲಾಸ್ಟ್ ಮುಗಿಯೋಷ್ಟೊಳಗೆ ಎಲ್ಲರಿಗೂ ಕನ್ನಡ ಕಲಿಸಿದ್ರೆ ನಾವು ಏನಾದ್ರು ಒಂದು ಸಕ್ಸಸ್ ಅಂತ ಹೇಳ್ಬಹುದು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು is finally this is the scene. So ಅಂತೂ ಈ ಸೀಸನ್ something to look forward for. ಸ್ಪೆಲ್ಲಿಂಗ್ ಚೇಂಜ್ ಆಗಿದೆ ಬ್ರೋ, ಕಲರ್ ಚೇಂಜ್ ಆಗಿದೆ ಬ್ರೋ, ಅಷ್ಟೇ. ಟೀಮ್ ಇಲ್ಲಿ ಸೊ ಈಗ ಜೋಗಿ ಪ್ರೇಮ್ ಅವರ ವಾಯ್ಸ್ ಅಲ್ಲಿ ನೆಕ್ಸ್ಟ್ ವಿಲನ್ ಸಿನಿಮಾದ ಹಾಡು ಅಂಡ್ ವಾಪಸ್ ಬರ್ತಿರೋ ಹಾಗೆ ಆಫ್ಕೋರ್ಸ್ ಸಮ್ ಇಂಟ್ರೆಸ್ಟಿಂಗ್ ಸ್ಟೋರಿ, ಸಿನಿಮಾ ರಂಗದ ಹಿಂದಿನ ಕಥೆಗಳು ನಮ್ಮ ನಟ ನಿರ್ದೇಶಕ ರಘುರಾಮ್ ಅವರ ಮಾತಲ್ಲೇ, ಹಾಗೆ ಎಲೆಕ್ಷನ್ ಕಮಿಷನರ್ ಅವ್ರ ಜೊತೆಗಿನ ಎಕ್ಸ್ಕ್ಲೂಸಿವ್ ಮಾತುಕತೆ, ಎಸ್ಪೆಷಲಿ ಈ ಕೋಡ್ ಆಫ್ ಕಾಂಡಕ್ಟ್ ತುಂಬಾ ಕ್ಲೀನ್ ಆಗಿ ನೈಸ್ಲಿ ಎಕ್ಸ್ಪ್ಲೇನ್ಡ್. ಇನ್ ಕೆಲವೇ ನಿಮಿಷಗಳಲ್ಲೇ ಅವರ ಮಾತುಗಳನ್ನು ಕೂಡ ಕೇಳ್ತೀರಾ ನೇತ್ರ ಜೊತೆ ರೇಡಿಯೋ ಸಿಟಿ 91.1. ಪ್ರೋಟೀನ್ ಬೇಕು ಅಂದ್ರೆ ತಿನ್ನಿ ಅರ್ಧ ಡಜನ್ ಮೊಟ್ಟೆ. ಓತ್ಲಾ ಒಡಿಯೋರ ಅಡ್ರೆಸ್ ಈಗ ಸೋಮಾರಿಕಟ್ಟೆ ಅರ್ಜೆನ್ ನೇತ್ರ ಜೊತೆ.